ಗುರು ಇದ್ದಾನೆ, 3ನೇ ಮನ್ಲಿ ಶನಿ ಇದ್ದಾನೆ, 4ನೇ ಮನ್ಲಿ ಬುಧ ಇದ್ದಾನೆ, ಇದೆಲ್ಲ ಹೇಳೋ ಅಂತ ಪೂಜಾರಿ ಸ್ವಂತ ಮನೇಲಿ ಇದ್ದಾನೆ. ನಾವಿನ್ನು ಬಾಡಿಗೆ ಮನ್ಲಿ ಬಿದ್ದಿರ್ತೀವಿ. ಅದನ್ನ ಕೇಳ್ಕೊಂಡು ಯಾರು ಈ ಶಾಸ್ತ್ರ ಹೇಳ್ತಾರಲ್ಲ ಅವನು ಸ್ವಂತ ಮನೆ ಮಾಡ್ಕೊಂಡು ಫಾರಮ್ ಹೌಸ್ ಮಾಡ್ಕೊಂಡು ಮಜವಾಗಿರ್ತಾನೆ. ಅದನ್ನು ಫಾಲೋ ಮಾಡೋರು ಕೇಳೋರು ನಾವು ಬಾಡಿಗೆ ಮನೇಲಿರ್ತೀವಿ. ಹಾಗಾಗಿ ದಯವಿಟ್ಟು ಅಂತ ಭ್ರಮೆಗಳಿಗೆ ಒಳಗಾಡಬೇಡಿ. ಯಾಕೆ ಅಂದರೆ ಶ್ರಮಕ್ಕಿಂತ ಶಕ್ತಿ ಇದೆಯಲ್ಲ, ಕಾಯಕ ಕೈಲಾಸ. ಅದನ್ನು ಮಾಡಿದರೆ ಸಾಕು, ಬದುಕು ನಮ್ಗೆ ಏನು ಕೊಡಬೇಕೋ ಕೊಡುತ್ತೆ ಅಂತ ನಂಬಿಕೆ ಇಟ್ಕೊಂಡಿರೋಳು ನಾನು. ಇಲ್ಲಿ ಆ ಹುಡುಗರನ್ನ ಕೇಳಿ ಮಾತಾಡುವಾಗ ನಂಗೆ ಅನಿಸಿದ್ದು, ನಮ್ಮ ಮಕ್ಕಳಿಗೆ ಇವತ್ತು ಕನ್ನಡ ಎಷ್ಟು ಮರೆಯಾಗಿ ಹೋಗ್ತಾ ಇದೆ ಅಂದರೆ, ಕನ್ನಡವನ್ನು ಶ್ರೀಮಂತಗೊಳಿಸೋಕೆ, ಕನ್ನಡ ಭಾಷೆಯನ್ನು ಜನಕ್ಕೆ ತಲುಪಿಸೋಕೆ ಅವತ್ತಿನ ಕಾಲದಲ್ಲಿ ನೀವು ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ನಿಮಗೆ ಮಾಹಿತಿ ಸಿಗುತ್ತೆ. ಪಂಡಿತ ಗಳಗನಾಥರು ಅಂತಿದ್ರು. ಪಂಡಿತ ಗಳಗನಾಥರು ಅಂದರೆ ಅವರು ಉದ್ದಾಮ ಪಂಡಿತರು, ಸ್ವತಃ ಅಷ್ಟು ಬುದ್ಧಿವಂತ. ಕನ್ನಡ ಪುಸ್ತಕ ಮನೆ ಮನೆಗೆ ತಲುಪಿಸ್ಬೇಕು ಅಂತ ಮೂಟೆ ಹೊತ್ಕೊಂಡು ಹಳ್ಳಿಗೆ ಮನೆಗೆ, ಯಾಕೆಂದರೆ ಈಗಿನ ಹಾಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇರಲಿಲ್ಲ, ಮನೆ ಮನೆಗೆ ಮಾರ್ತಾ ಇದ್ರು. ಪ್ರತಿ ಮನೆಗೆ ಹೋದಾಗ, ತಾಯಿ ನಿಮ್ಮ ಮನೇಲಿ ಬರೀ ಲಕ್ಷ್ಮಿ ಕೂರಿಸ್ಕೊಂಡ್ರೆ ಆಗಲ್ಲ, ಲಕ್ಷ್ಮಿ ಜೊತೆ ಸರಸ್ವತಿನೂ ಕೂರಿಸಿ ನಿಮ್ಮ ಮಕ್ಕಳಿಗೆ ನಿಮಗೆ ಒಳ್ಳೆ ಸಂಸ್ಕಾರ ಬರುತ್ತೆ ಅಂತ ಹೇಳಿ ಕನ್ನಡ ಪುಸ್ತಕವನ್ನು ಮಾರ್ತಿದ್ದಂಥ ವ್ಯಕ್ತಿ ಅವರು. ಒಂದು ದಿವಸ ಹಾಗೆ ಪುಸ್ತಕ ಮಾರ್ತಾ ಬೆಂಗಳೂರಿನ ಫುಟ್ಪಾತ್ನಲ್ಲಿ ಆ ಜೀವ ಕೊನೆ ಉಸಿರೆಳಿತು. ಶವ ಯಾರದ್ದು ಅಂತ ಸ್ವಲ್ಪ ಹೊತ್ತು ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಶವ ಸಂಸ್ಕಾರ ಮಾಡೋಕ್ಕೂ ಕುಟುಂಬದವ್ರ ಹತ್ರ ದುಡ್ಡಿಲ್ಲ. ಆ ಕನ್ನಡ ಪುಸ್ತಕಗಳನ್ನೇ ಮಾರಾಟ ಮಾಡಿ ಆ ಹಿರಿಯ ಜೀವದ ಶವ ಸಂಸ್ಕಾರ ಮಾಡಿದ್ರು. ಅಂದರೆ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸೋಕೆ, ತಲುಪಿಸೋಕೆ ಅದೆಷ್ಟು ಜೀವಗಳು ಅದೆಷ್ಟು ಕಷ್ಟಪಟ್ಟಿದೆ ನಮ್ಗೆ ಅರ್ಥ ಆಗಬೇಕಲ್ವ. ಬರೀ ಒಂದಿನ ನಾವು ಕುಣಿದ್ರೆ ಅಥವಾ ಒಂದಿನ ಸಂಭ್ರಮಿಸಿದ್ರೆ